ಸೋತೆಯಿಂದ ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡಬಹುದು. ಇವತ್ತು ಆರ್-ಸಿ-ಬಿ ಮ್ಯಾಚ್ ಇದೆ. ಎಲ್ರೂ ಆರ್-ಸಿ-ಬಿ ಮ್ಯಾಚ್ ನೋಡೋದಕ್ಕೆ ಕ್ಯೂರಿಯಸ್ ಇಂದ ಎಲ್ರೂ ರೆಡಿ ಆಗೋಯ್ತಾ ಇದ್ವಿ. ಆರ್-ಸಿ-ಬಿನ ಪಂಜಾಬ್ ನಾವು ನಮ್ಮನೆ ಮೇಲ್ಗಡೆ ಮನೆ ಎಲ್ರೂ ಸೇರ್ಕೊಂಡು ಜೊತೆಲೆ ಮ್ಯಾಚ್ ನೋಡ್ತಾ ಇದ್ವಿ. ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು. ಸೋಲುತ್ತೆ ಅನ್ನೋ ಮೂಮೆಂಟ್ ಅಲ್ಲಿ ವಿನ್ ಆಗ್ಬಿಟ್ರು. ಆ ಖುಷಿ ಎಲ್ರಿಗೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇತ್ತು. ಹಾಗೆ ನಾವು ಅಪ್ಪುನ ಗೋಳೈಕೋತಿದ್ವಿ, ಆರ್-ಸಿ-ಬಿನ ಪಂಜಾಬ್ ಅಂತಿದ್ವಿ. ಅವ್ನು ಆರ್-ಸಿ-ಬಿ ಪಂಜಾಬ್ ಅಂತಿದ್ದ. ಆದ್ರೆ ಅವ್ನ್ಗೇನು ಮ್ಯಾಚ್ ಬಗ್ಗೆ ಗೊತ್ತಿಲ್ಲ. ಆದ್ರೂ ಆರ್-ಸಿ-ಬಿ ಅಂತ ಜೋರಾಗಿ ಹೋಗ್ತಿದ್ದ. ಆರ್-ಸಿ-ಬಿ 4 ಹೊಡೆದಿದ್ ಕೂಡ್ಲೆ 6 ಹೊಡೆದಿದ್ ಕೂಡ್ಲೆ ಆ ಖುಷಿನೇ ಬೇರೆ ಇತ್ತು. ನಾವು ಮ್ಯಾಚ್ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ವಿ. ಹಾಗೆ 4-6 ಹೊಡೆದಿದ್ ಕೂಡ್ಲೆ ಆರ್-ಸಿ-ಬಿ ಅಂತ ಕುಣಿತಾ ಇದ್ವಿ. ಕೊನೆಗೂ ಈ ಸಲ ಕಪ್ ನಮ್ದಾಯ್ತು. ಸೆಲೆಬ್ರೇಷನ್ ನೋಡೋದಿಕ್ಕೆ ಒಂಥರ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ನಮ್ಮ ಏರಿಯಾದಲ್ಲಂತೂ ತುಂಬಾ ಜನ ಸೇರಿದ್ರು ಅಷ್ಟೊತ್ತಲ್ಲಿ. ಅದೇ ಫಸ್ಟ್ ಟೈಮ್ ಅನ್ಸುತ್ತೆ ಅಷ್ಟು ಜನ ಸೇರಿದ್ದು. ಬಿಕಾಸ್ ಆಫ್ ಆರ್-ಸಿ-ಬಿ. ನಮ್ಮಪ್ಪನ ಕನಸು ನನಸಾದ ಕ್ಷಣ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಜಯದೇವ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಲ್ಲಿ ಪೇಷಂಟ್ ಗಳನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿತ್ತು. ನಮ್ಮ ಅಪ್ಪ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಾವು ಅದೇ ತರ ಕಷ್ಟಪಡ್ತಿದ್ವಿ. ಈ ಹಾಸ್ಪಿಟಲ್ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕಂತಾನೆ ಗೊತ್ತಾಗಲ್ಲ. ನೆಕ್ಸ್ಟ್ ಊಟ ಮಾಡಿ ಮೆಟ್ರೋ ಹತ್ತಿದೆ. ಆರ್-ಸಿ-ಬಿ ಸೆಲೆಬ್ರೇಷನ್ ಇತ್ತು. ನೆಕ್ಸ್ಟ್ ಮನೆಗೆ ಬಂದು ಇವ್ರನ್ನ ಸ್ವಲ್ಪ ಗೋಳು ಹಾಕೊಂಡು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಂಗ್ರ್ಯಾಚುಲೇಷನ್ ಟು ಆರ್